ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕೈ ವಿರುದ್ಧ ಹಾಸನದಲ್ಲಿ ಜೆಡಿಎಸ್ ಕಿಡಿ. ರಾಜ್ಯ ಸರ್ಕಾರದ ವೈಫಲ್ಯ, ಭ್ರಷ್ಟಾಚಾರಕ್ಕೆ ಖಂಡನೆ. ಎಚ್ ಡಿ ರೇವಣ್ಣ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಗೋರಕ್ಷಕರ ಮೇಲೆ ಮಾರಣಾಂತಿಕ ಹಲ್ಲೆ. ಜಿಹಾದಿ ಮತಾಂಧರನ್ನ ಬಂಧಿಸುವಂತೆ ಆಗ್ರಹ. ಶ್ರೀರಾಮ ಸೇನಾ ವತಿಯಿಂದ ಮನವಿ. ಮಂಡ್ಯ ಜನತೆ ದೇವೇಗೌಡರು ಕುಮಾರಣ್ಣರ ಕೈ ಹಿಡಿದಿದ್ದಾರೆ. ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಮತ್ತೆ ಕುಮಾರಣ್ಣರನ್ನ ಮುಖ್ಯಮಂತ್ರಿ ಮಾಡಬೇಕಾಗಿದೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷದಿಂದ ಉತ್ತಮ ಆಡಳಿತ ನೀಡುವಲ್ಲಿ ವಿಫಲವಾಗಿದ್ದು, ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ, ಲಂಚಾವತಾರ ಹೆಚ್ಚಾಗಿದೆ ಎಂದು ಆರೋಪಿಸಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಮಾಜಿ ಸಚಿವ ಎಚ್ ಡಿ ರೇವಣ್ಣ ನೇತೃತ್ವದಲ್ಲಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬೆಳಗ್ಗೆ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ನಡೆಸಿದ ಹಲವು ಶಾಸಕರು, ಮುಖಂಡರು ಹಾಗೂ ಸಾವಿರಾರು ಕಾರ್ಯಕರ್ತರು ಎನ್ನ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಕೈ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ವಸತಿ ಇಲಾಖೆಯಲ್ಲಿ ಉಳ್ಳವರಿಗೆ ಮನೆ ಹಂಚಿಕೆ, ಬಡವರಿಗೆ ಅನ್ಯಾಯ ಮಾಡಲಾಗಿದೆ ಎಂಬುದು ಜಗಜ್ಜಾಹೀರಾಗಿದೆ. ಕೂಡಲೇ ಸಚಿವ ಜಮೀರ್ ಅಹ್ಮದ್ ಅವರನ್ನ ಸಂಪುಟದಿಂದ ಕೈಬಿಡಬೇಕು. ನಾಡಿನ ಜನರಿಗೆ ಬೇಕಾದ ರಸ್ತೆ, ಸೇತುವೆ, ಕೆರೆ ಕಟ್ಟೆಗಳ ಪುನಶ್ಚೇತನ, ಒಳಚರಂಡಿ, ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಲ್ಲ. ಗುತ್ತಿಗೆದಾರರ ಹಣ ಬಾಕಿ ಉಳಿಸಿಕೊಂಡು ರೈತ ವಿರೋಧಿ ಆಡಳಿತ ಮಾಡುತ್ತಿದೆ. ಪರಿಶಿಷ್ಟರ ಮೀಸಲು ಹಣ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆರೋಪಗಳ ಸುರಿಮಳೆಗೆರೆದರು. ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತಕ್ಕೆ ರಾಜ್ಯ ಸರ್ಕಾರವೇ ಹೊಣೆ. ಹಾಸನ ಜಿಲ್ಲೆಯಲ್ಲಿ ಬಿತ್ತನೆ ಮಾಡಲಾಗಿದ್ದ ಮೆಕ್ಕೆಜೋಳದ ಪೈಕಿ 80% ಬೆಳೆ ಹಾಳಾಗಿದೆ. ಇದೇ ರೀತಿ ಮಾವು, ದಾಳಿಂಬೆ, ತೆಂಗು, ಅಡಿಕೆ, ಬೀನ್ಸ್ ಸೇರಿದಂತೆ 58.24 ಹೆಕ್ಟೇರ್ ಪ್ರದೇಶದಲ್ಲಿ 183 ರೈತರ ಬೆಳೆ ಹಾಳಾಗಿದ್ದು 12.257 ಲಕ್ಷ ಪರಿಹಾರ ಹೋಗಿ ಜಿಲ್ಲಾಡಳಿತದಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಹಾಗೆಯೇ ಮಳೆಯಿಂದ ನಷ್ಟವಾಗಿರುವ ಬೆಳೆಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಆ ಇಲಾಖೆ ಈ ಇಲಾಖೆ ಅಂತಲ್ಲ, ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ಹರಡಿದೆ. ಇವತ್ತು ಸಾಮಾನ್ಯ ಜನರು ಕಚೇರಿಗೆ ಹೋದರೆ ಇವತ್ತು ಯಾವುದೇ ದುಡ್ಡಿಲ್ಲದೆ ಕೆಲಸ ಆಗ್ತಾ ಇಲ್ಲ. ಸಣ್ಣ ಪುಟ್ಟವ್ರ ಕೆಲಸ ಯಾವುದೂ ಆಗ್ತಾ ಇಲ್ಲ. ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ರೈತರು ಬೆಳೆದಂಥ ಬೆಳೆಗೂ ಬೆಲೆ ಸಿಗ್ತಾ ಇಲ್ಲ. ಮತ್ತು ಅದಲ್ಲದೆ ಇವತ್ತು ಕಳೆದ ಸತತವಾಗಿ ಒಂದು 15 ದಿವಸದಿಂದ ಮಳೆ ಆಗ್ತಾ ಇದೆ. 15 ದಿವಸದಿಂದ ಮಳೆ ಆಗ್ತಾ ಇದೆ. ಇವತ್ತು ಕೆಲವು ಕಡೆ ಮನೆ ಬಿದ್ದೋಗಿದೆ, ರೈತರು ಜಮೀನಿನಲ್ಲಿ ಬೆಳೆ ಹಾನಿಯಾಗಿದೆ. ಮತ್ತು ಮೆಕ್ಕೆಜೋಳ, ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಪ್ರಮುಖ ಬೆಳೆ ಇತ್ತು. ಸುಮಾರು 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗೆಡ್ಡೆ ಬೆಳೀತಾ ಇದ್ದು, ಇವತ್ತು 8,000ಕ್ಕೆ ಬಂದೈತೆ. ಮೆಕ್ಕೆಜೋಳ 2,500 ಹೆಕ್ಟೇರ್ ಪ್ರದೇಶ 2.5 ಲಕ್ಷ ಜೋಳ ಬೆಳೀತಾ ಇದ್ದು, ಇವತ್ತು 8 ಜೋಳ ಕಾಯಿಲೆ ಬಂದು ಪೂರ್ತಿ ಸರ್ವನಾಶ ಆಗಿದೆ. ಜೋಳಕ್ಕೂ ಇಲ್ಲ, ಯಾವುದೇ ರೈತರು ಬೆಳೆದಂಥ ಬೆಳೆಗೂ ಇಲ್ಲ. ಇವತ್ತು ಒಂದು ಕಡೆ ಮಳೆ ಹಾನಿಯಿಂದ, ಒಂದು ಕಡೆಯಿಂದ ಇವತ್ತು ರೈತರಿಗೆ ಸರಿಯಾದ ರೀತಿ ಇದನ್ನು ಬಿತ್ತನೆ ಬೀಜ ಕೊಡದಲ್ಲೇ ಇವತ್ತು ಲಕ್ಷಾಂತರ ಅಲ್ಲ ಕೋಟಿಗಟ್ಟಲೆ ಇವತ್ತು ಈ ಜಿಲ್ಲೆ ಒಳಗೆ ಬೆಳೆ ನಾಶ ಆಗಿದೆ. ರೈತರು ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಇದೆ. ಇದಕ್ಕೆ ಸರ್ಕಾರ ಕೂಡಲೇ ರೈತರದು. ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಜಿಲ್ಲೆಯಲ್ಲಿ ಮಳೆಯಿಂದ 100 ಮನೆ ಬಿದ್ದು ಹೋಗಿದ್ದರೂ ₹1 ಪರಿಹಾರ ನೀಡಿಲ್ಲ. 10 ರಸ್ತೆಗಳು ಹಾಳಾಗಿದ್ದು ದುರಸ್ತಿಗೂ ಅನುದಾನ ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರ ಸಾಲದ ಸುಳಿಗೆ ಸಿಲುಕಿದೆ. ಹಾಗಾಗಿ ಯಾವುದೇ ಕಾಮಗಾರಿಗೂ ಅನುದಾನ ನೀಡುತ್ತಿಲ್ಲ. ಕೇವಲ ಅಧಿಕಾರಿಗಳ ವರ್ಗಾವಣೆ ದಂಧೆಯಲ್ಲಿ ತೊಡಗಿದೆ. ಸರ್ಕಾರಕ್ಕೆ ಯಾವುದೇ ಚಿಂತೆ ಇಲ್ಲ ಎಂದು ಆರೋಪಿಸಿದರು. ಮಾನ್ಯ ಹಿರಿಯ ನಾಯಕರಾದಂಥ ಮಂಜಣ್ಣವರೆಲ್ಲ ವಿಚಾರಗಳನ್ನು ಮಾತಾಡಿ, ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿನಲ್ಲಿ ವಿಫಲವಾಗಿರ್ತಕ್ಕಂಥ ಸರ್ಕಾರ ಈ ರಾಷ್ಟ್ರದಲ್ಲಿ ಯಾವ್ದಾರು ಇದ್ರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ಸಕಲೇಶ್ಪುರ, ಬೇಲೂರು, ಆಲೂರು ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಒಂದು ಕಿಂಚಿತ್ತೂ ಕೂಡ ಈ ಸರ್ಕಾರಕ್ಕೆ ಗಮನ ಇಲ್ಲ. ಪ್ರಾಣಹಾನಿ ಆಗ್ತಾ ಇದೆ. ಮನೆಗಳು ಬಿದ್ದೋಗಿರುವಂತಹ ಸನ್ನಿವೇಶದಲ್ಲಿ ಇವತ್ತು ಕೂಡ ಆ ಮನೆ ಬಿದ್ದಿರ್ತಕ್ಕಂಥ ಯಾವುದೇ ಹಣ ಇವತ್ತು ಸರ್ಕಾರದಿಂದ ಪಾವತಿ ಆಗಿಲ್ಲ. ಹಿಂದಿನ ಸರ್ಕಾರದಲ್ಲಿ ಬಹುಶಃ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅನ್ಕೊಂಡು 5 ಲಕ್ಷ ಕೊಡುವಂಥ ಒಂದು ಕಾರ್ಯಕ್ರಮ ಇತ್ತು. ಅದನ್ನು ₹1,20,000 ಇಳಿಸಿ ಅದು ಕೂಡ ರೈತರ ಕೈಗೆ, ಬಡವರ ಕೈಗೆ ಸೇರ್ದಲ್ಲೇ ಇರ್ತಕ್ಕಂಥ ತೀರ್ಮಾನ ಆಗಿದೆ. ರಸ್ತೆಗಳೆಲ್ಲ ಹಾಳಾಗಿದ್ದಾವೆ. ಇವತ್ತು ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಸಂದೇಶಕ್ಕೆ ಅನುಗುಣವಾಗಿ
ಇವರು ಯಾವ ನೈತಿಕ ಕೂಡ ಮಾತಾಡ್ತಕ್ಕಂಥದ್ದಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ಇವತ್ತು ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಎಲ್ಲ ಕ್ಷೇತ್ರಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ ಕಾಂಗ್ರೆಸ್ ಪಕ್ಷ. ಈ ವೇಳೆ ಅರ್ಕಲ್ಗೂಡು ಶಾಸಕ ಎ ಮಂಜು, ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಮುಖಂಡ ಎನ್ಆರ್ ಸಂತೋಷ್, ಬೈಲಹಳ್ಳಿ ಸತ್ಯನಾರಾಯಣ, ಸೋಮನಹಳ್ಳಿ ನಾಗರಾಜು, ಮಹಾನಗರ ಪಾಲಿಕೆ ಉಪಮೇಯರ್ ಹೇಮಲತಾ ಸೇರಿದಂತೆ ಇತರರು ಹಾಜರಿದ್ದರು. ಗೋರಕ್ಷಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಜಿಹಾದಿ ಮತಾಂಧರನ್ನ ತಕ್ಷಣವೇ ಬಂಧಿಸಲು ಆಗ್ರಹಿಸಿ ಶ್ರೀರಾಮ ಸೇನಾ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಜಾನಕೆರೆ ಹೇಮಂತ್, ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಇಂಗಳಿ ಗ್ರಾಮದಲ್ಲಿ ಜೂನ್ 27ರಂದು ಗೋರಕ್ಷಣೆಗೆ ಹೋದ 4 ಗೋಭಕ್ತರನ್ನ ಗ್ರಾಮದ ಕೆಲವು ಮತಾಂಧ ಮುಸ್ಲಿಂ ಗೂಂಡಾಗಳು ರಾಕ್ಷಸರಂತೆ ವರ್ತಿಸಿ ತೆಂಗಿನ ಮರಕ್ಕೆ ಕಟ್ಟಿಹಾಕಿ ಅಮಾನುಷವಾಗಿ ಹೊಡೆದು ಕೊಲೆ ಮಾಡಲು ಪ್ರಯತ್ನಿಸಿದ್ದು ಶ್ರೀರಾಮ ಸೇನಾ ಖಂಡಿಸುತ್ತದೆ. ಅಲ್ಲದೆ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಹೇಯ ಕೃತ್ಯವಾಗಿದ್ದು ತಕ್ಷಣವೇ ಆ ಮತಾಂಧರನ್ನ 24 ಗಂಟೆಯಲ್ಲಿ ಬಂಧಿಸಿ ಉಗ್ರ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಆಗ್ರಹಿಸಲಾಗುತ್ತಿದೆ. ಇಲ್ಲದಿದ್ದರೆ ಹಿಂದೂ ಸಂಘಟನೆಗಳು ಗೋಭಕ್ತರು ಅದೇ ಗ್ರಾಮಕ್ಕೆ ಹೋಗಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇವತ್ತೇನು ಅಸ್ತಿತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ನಾನು ಕಾಂಗ್ರೆಸ್ ಸರ್ಕಾರದ ಸಚಿವರಿಗೆ, ಗೃಹ ಸಚಿವರಿಗೆ ಕೇಳ ಬಯಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೈಜ ಪೊಲೀಸ್ ಅಧಿಕಾರಿಗಳು ಯಾರೆಂಬುದನ್ನು ನೀವೇ ತಿಳಿಸಬೇಕಾಗಿದೆ. ಯಾಕೆಂದರೆ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಇಂಗ್ಳಿ ಗ್ರಾಮದಲ್ಲಿ ಏನು ಗೋ ಹಂತಕರ ಹಸುಗಳನ್ನು ನಾವು ಶ್ರೀರಾಮ ಸೇನೆ ಕಾರ್ಯಕರ್ತರು ರಕ್ಷಣೆ ಮಾಡಿದ್ದಾರೆ. ಗೋ ಹಂತಕರ ಹೋಗ್ತಕ್ಕಂಥ ಗಾಡಿನ ಮತ್ತು ಗೋವನ್ನು, ಆ ಗೋವುಗಳನ್ನ ಕಸಾಯಕನೇ ಹೋಗ್ತದೆ ತಡೆದು ಪೊಲೀಸ್ ಅಧಿಕಾರಿಗೆ ಕೊಟ್ಟು ತದನಂತರದಲ್ಲಿ ಊರಿಗೆ ಬಂದಿದ್ದಾರೆ ಹುಡುಗರು ಕಾರ್ಯಕರ್ತರು. ಆ ಊರಿಗೆ ಬಂದು ಜಿಹಾದಿಗಳು, ಮುಸ್ಲಿಂ ಜಿಹಾದಿಗಳು ಗೋ ಹಂತಕರು ಊರಿಗೆ ಬಂದು ಆ ಹುಡುಗರನ್ನ ಹಿಡಿದು ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆಯನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಪ್ರತಿಭಟನೆ ಮಾಡ್ತಾ ಇದೆ. ಈ ಒಂದು ವಿಚಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನಾದರೂ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಇದ್ದರೆ ಇಡೀ ದೇಶದಲ್ಲಿ ಗೋಹತ್ಯೆ ನಿಷೇಧ ಜಾರಿಯಲ್ಲಿದೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ಅಧಿಕಾರಿಗಳೇ, ನಿಮಗಾರ ಗೊತ್ತಿಲ್ವಾ? ನೈಜ ಪೊಲೀಸ್ ಅಧಿಕಾರಿಗಳು ನೀವೇನಾದರೂ ಸರ್ಕಾರದ ಸಂಬಳ ತಗೊಂತ ಇದ್ದ ಸಂದರ್ಭದಲ್ಲಿ ಸಾರ್ವಜನಿಕರ ಹಣ. ಈ ವೇಳೆ ಕಾರ್ಯಾಧ್ಯಕ್ಷ ಮಹೇಶ್ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷರು ಪುನೀತ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್, ಜಿಲ್ಲಾ ಕಾರ್ಯದರ್ಶಿ ಧರ್ಮನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು. ಕರ್ನಾಟಕ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನೇಕಾರ ಸಮುದಾಯದ ಜಾತಿ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ರಾಜ್ಯ ಘಟಕದ ಅಧ್ಯಕ್ಷ ಬಿಎಸ್ ಸೋಮಶೇಖರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಜಾತಿಗಣತಿ ವರದಿಯನ್ನ ನೇಕಾರ ಸಮುದಾಯವು ಸ್ವಾಗತಿಸುತ್ತದೆ. ಆದರೆ ನೇಕಾರರ ಜನಸಂಖ್ಯೆ ನಿಖರವಾಗಿ ದಾಖಲಿಸುವಲ್ಲಿ ಆಯೋಗವು ಕೈಗೊಂಡಿರುವ ಕ್ರಮ ಅವೈಜ್ಞಾನಿಕವಾಗಿದೆ. ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿನ ಅಂಕಿ ಅಂಶಗಳು ಸಮುದಾಯಕ್ಕೆ ದೊಡ್ಡ ಆಘಾತ ಉಂಟು ಮಾಡಿದೆ. ಆದ್ದರಿಂದ ನೇಕಾರ ಸಮುದಾಯಗಳ ಮಠಾಧೀಶರು, ರಾಜಕೀಯ ಮುಖಂಡರು, ಸಮಾಜದ ಗಣ್ಯರು ಸುಮಾರು 5-6 ಸಭೆಗಳನ್ನು ನಡೆಸಿ ಒಕ್ಕೂಟದಿಂದ ಸಮಗ್ರ ಸಮೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. ರಾಜ್ಯ ಸರ್ಕಾರವು 2014-15ರಲ್ಲಿ ಜಾತಿಗಣತಿಯನ್ನು ಸಮೀಕ್ಷೆ ಮಾಡಿದರು. ಹತ್ತು ವರ್ಷಗಳಿಂದ ಜಾತಿಗಣತಿ ಸಮೀಕ್ಷೆ ಮಾಡಿದರೂ ಸಹ ಅದು ಬಿಡುಗಡೆ ಮಾಡದೆ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಇತ್ತೀಚೆಗೆ ಬಿಡುಗಡೆ ಮಾಡಿದಾಗ ನೇಕಾರ ಸಮುದಾಯವು ಇಡೀ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ 31 ಜಿಲ್ಲೆಯಲ್ಲಿ ಸುಮಾರು 50 ಲಕ್ಷ ಹೆಚ್ಚು ಜನಸಂಖ್ಯೆ ನೇಕಾರರು ವಾಸ ಇದ್ದಾರೆ. ಯಾಕಂದರೆ ರಾಜ್ಯ ಸರ್ಕಾರ ಮಾಡಿರೋದು ನಾವು ಸ್ವಾಗತ ಮಾಡ್ತೇವೆ. ಯಾಕಂದರೆ ಜಾತಿ ಗಣತಿ ಮಾಡಿದಾಗ ಜಾತಿ ಎಷ್ಟಿದೆ, ಜನಸಂಖ್ಯೆ ಎಷ್ಟಿದೆ ನಿಖರವಾಗಿ ಗೊತ್ತಾದಾಗ ಮಾತ್ರ ಅವ್ರಿಗೆ ಯಾವುದೇ ಅನುದಾನಗಳು ಕೊಡೋದಕ್ಕೆ ಸಾಧ್ಯ. ಒಂದು ಕಡೆ ಇತ್ತೀಚೆಗೆ ಅಂಗೀಕರಿಸಲಾದ ವಕ್ಫ್ ಕಾಯ್ದೆ 1995ರ ತಿದ್ದುಪಡಿಗಳು ತಾರತಮ್ಯದಿಂದ ಕೂಡಿದ್ದು ಭಾರತದ ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯು ಅಂಗೀಕರಿಸಿದ ಎಲ್ಲ ವಿವಾದಾತ್ಮಕ ತಿದ್ದುಪಡಿಗಳನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಮುಸ್ಲಿಂ ಯೂನಿಟ್, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನಿಂದ जिलाधिकारी केएस लता कुमारी ಅವರಿಗೆ ಮನವಿ ಸಲ್ಲಿಸಿದರು. इंशाअल्लाह आए हुए हैं. हमारे जुड़ने का और जमा होने का सबसे अहम मकसद ये है कि मरकज़ी हुकूमत की तरफ से वक्फ़ क़ानून के सिलसिले में जो तरमीमात करके नाजायज़ तरीक़े से बिल को उन्होंने पास किया है, ये पूरे हिंदुस्तान के मुसलमानों के लिए ये बिल्कुल नामुनासिब है.
इसलिए कि इसके ज़रिए से हमारे मसाजिद, हमारे मदारिस, हमारे दरगाहें और जितनी भी हमारे वक्फ़ के अमलाक हैं, इस सिलसिले में जितनी भी पॉलिसियाँ हैं, इससे हमारी इसमें तरक्की नहीं है, बल्कि बात तो ये है कि इसके ज़रिए से उन्होंने जो है नाजायज़ तरीक़े से इनको कब्ज़ा करने का एक जो है नए तरीक़े उसके अंदर शामिल किए हुए हैं। इसलिए हम इसको रिजेक्ट करते हैं और हम आज इसलिए जमा हुए हैं कि हमारे जो डीसी साहिबा हैं, इनके ज़रिए से हमारे हिंदुस्तान के जो प्रेसिडेंट हैं उन तक हमारी इस पैगाम को पहुंचाना है कि ये जो कानून लाया गया है वो बिल्कुल नामुनासिब है। इसलिए हमारी इस बात को सुनकर वो अपनी तरफ से इस मरकज़ की तरफ से लाए हुए बिल को बिल्कुल रिजेक्ट करें और इस कानून को जो काला ಈ ವೇಳೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಅಧ್ಯಕ್ಷ ಮುಫ್ತಿ ಅಸ್ಲಂ ಸಾಹಬ್, ಮುಫ್ತಿ ರಿಯಾಜ್ ಅಹ್ಮದ್, ವಾಹಿದ್ ಉಜ್ಜಮಿ, ಅಮೀರ್ ಜಾನ್, ಮೊಹಮ್ಮದ್ ಸಾದಿಕ್ ಕಣತೂರು, ನಗರಸಭಾ ಸದಸ್ಯರುಗಳಾದ ಬಕಯೂಮ್, ರಫೀಕ್, ನಗರಸಭೆ ಮಾಜಿ ಸದಸ್ಯ ಕಯೂಮ್, ಹಾಸನದ ಪ್ರಮುಖ ಮಸೀದಿಗಳ ಗುರುಗಳು ಉಪಸ್ಥಿತರಿದ್ದರು. ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಮೀರೈಸ್ ಫೌಂಡೇಶನ್ ವತಿಯಿಂದ ನಮ್ಮ ಐಡಿಯಾ 2025 ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಎಂದು ಮೀರೈಸ್ ಫೌಂಡೇಶನ್ನ ಸಿಇಒ ಡಾಕ್ಟರ್ ಗೀತಾ ಕಿರಣ್ ತಿಳಿಸಿದರು. ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಇದು ರಾಜ್ಯ ಮಟ್ಟದ ನಾವೀನ್ಯತೆ ಪಿಚ್ ಇವೆಂಟ್ ಆಗಿದ್ದು, ಯುವ ಮನಸ್ಸುಗಳು ಜಾಗತಿಕವಾಗಿ ಭಾಗವಹಿಸುವವರನ್ನು ಒಟ್ಟುಗೂಡಿಸಿ ಸೃಜನಶೀಲತೆ ಮತ್ತು ಸಮಸ್ಯೆ ಪರಿಹಾರದ ಭವ್ಯ ಪ್ರದರ್ಶನ ನೀಡುವಂತಹದ್ದಾಗಿದೆ. ಹೈಬ್ರಿಡ್ ಇವೆಂಟ್ನಲ್ಲಿ 29 ನವೀನ ವಿಚಾರಗಳನ್ನು ಮಂಡಿಸಲಾಗಿದ್ದು, ಇದು ಕೃಷಿ ತಂತ್ರಜ್ಞಾನ, ಸುಸ್ಥಿರ ಚಲನಶೀಲತೆ, ಆರೋಗ್ಯ ಸಾಧನಗಳು, ಸ್ಮಾರ್ಟ್ ಆಟೋಮೇಷನ್ ಮತ್ತು ಸಾಮಾಜಿಕ ನಾವೀನ್ಯತೆ ಮುಂತಾದ ಕ್ಷೇತ್ರಗಳನ್ನು ಒಳಗೊಂಡಿದೆ ಎಂದು ವಿವರಿಸಿದರು. ಮೀರೈಸ್ ಫೌಂಡೇಶನ್ ವತಿಯಿಂದ ಈಗ ನಾವು ನಮ್ಮ ಐಡಿಯಾ ಅಂತ ಹೇಳಿ ಒಂದು ಈವೆಂಟ್ನ ಮಾಡ್ತಾ ಇದ್ದೀವಿ ಇವತ್ತು. ಇದ್ರ ಓಲ್ ಐಡಿಯಾ ಇಷ್ಟೇ. ಹೇಗಂತಂದರೆ ನಾವು ಓಪನ್ ಟು ಆಲ್ ಅಂತ ಹೇಳಿ ಸುಮಾರು ಐಡಿಯಾಸ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಎವ್ಯಾಲ್ಯೂಯೇಟರ್ಸ್ ಆಗಿ ನಮಗೆ ಮಿಸ್ಟರ್ ಅನಂತ ರವಿ ಅಂತ ಹೇಳಿ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ರಿಲಯನ್ಸ್ ಬಂದಿದ್ದಾರೆ. ಮತ್ತು ಚೇತನ್ ಶೀರ್ನಳ್ಳಿ ಈಸ್ ಅ ಗ್ರೇಟ್ ಇನ್ವೆಸ್ಟರ್, ಅವ್ರು ಬಂದಿದ್ದಾರೆ. ಹಾಗೆ ಜಾನ್ಸನ್ ಟೆಲೀಸ್ ಅಂತ ಹೇಳಿ ಮಂಗಳೂರಿನಿಂದ ಅವರು CEO ಆಗಿದ್ದಾರೆ. ಇನ್ಯೂನಿಟಿ ಅಂತ ಕಂಪನಿ ನಡೆಸ್ತಾ ಇದ್ದಾರೆ. ಇವರೆಲ್ಲ ಎವ್ಯಾಲ್ಯೂಯೇಟರ್ಸ್ ಆಗಿ ಬಂದಿದ್ದಾರೆ. ನಮಗೆ ಐಡಿಯಾಸ್ ನಮ್ಮ ಕಾಲೇಜಿನಷ್ಟು ಅದಲ್ಲದೆ ಸ್ಕೂಲ್ ಮಕ್ಕಳಿಂದ ಕೂಡ ಐಡಿಯಾಸ್ನ ನಾವು ತೊಗೊಂಡಿದ್ದೀವಿ. ಜೊತೆಗೆ PUC ITI ಮಕ್ಕಳಾಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಎಂಜಿನಿಯರಿಂಗ್ನವರಾಗಿರ್ಬೋದು, ಎಲ್ಲರೂ ಓಪನ್ ಟು ಆಲ್, ಎನಿವನ್ ಇಫ್ ಈಸ್ ಗ್ರಾಜ್ಯುಯೇಟೆಡ್ ಆ್ಯಂಡ್ ಈಸ್ ಹ್ಯಾವಿಂಗ್ ಸಮ್ ಗುಡ್ ಐಡಿಯಾ, ಅವರು ಕೂಡ It's a great platform at Hassan where Mira's Foundation has organized this program. There are many programs still coming on, so I request all the students to involve into this program and try to solve real world problems and help the society. Thank you. ಸಮಾಜಕ್ಕೆ ಉತ್ತಮ ಸಂದೇಶ ಹಾಗೂ ಸದಭಿರುಚಿಯ ಕ್ಯಾಪಿಟಲ್ ಸಿಟಿ ಸಿನಿಮಾ ಜುಲೈ 4ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರನಟ ರಾಜೀವ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿತ್ರದಲ್ಲಿ ಖ್ಯಾತ ಕಳನಟ ರವಿಶಂಕರ್ ಅಭಿನಯಿಸಿದ್ದು, ಜಿಂದಗಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಾನು, ಸುದೀಪ್ ನಟನೆಯ ಮಸ್ತ್ ಮಜಾ ಮಾಡಿ ನೋಡಿ, ಶಿವರಾಜ್ ಕುಮಾರ್ ಅಭಿನಯದ ನಂದ, ಅತಿ ಹೆಚ್ಚು ಸಕ್ಸಸ್ ನೀಡಿದ ಅಂತರಾಜು ಚಿತ್ರ ನಿರ್ದೇಶನ ಮಾಡಿದ್ದು, ಅಕ್ಕ ತಮ್ಮ ತಂದೆ ಮಗಳ ಸೆಂಟಿಮೆಂಟ್ನೊಂದಿಗೆ ಬೆಂಗಳೂರಿನ ಭೂಗತ ಲೋಕದ ಕಥೆಯನ್ನು ಈ ಚಿತ್ರದಲ್ಲಿ ಪ್ರೇಕ್ಷಕರಿಗೆ ಹೆಚ್ಚು ಮನೋರಂಜನಾತ್ಮಕವಾಗಿ ತೋರಿಸಲಾಗಿದೆ. ಕ್ಯಾಪಿಟಲ್ ಸಿಟಿ ನನ್ನ 11ನೇ ಚಿತ್ರವಾಗಿದೆ. 5 ಭಾಷೆಗಳಲ್ಲಿ ಮೂಡಿ ಬಂದಿದ್ದು, ಮೊದಲು ಕನ್ನಡದಲ್ಲಿ ಬಿಡುಗಡೆಯಾಗಲಿದೆ, ನಂತರ 4 ಭಾಷೆಗಳಲ್ಲಿ ಬಿಡುಗಡೆ ಮಾಡಲಿದ್ದೇವೆ ಎಂದರು. ಈ ಸಿನಿಮಾ ಈಗ ಜುಲೈ 4ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡೇ ನಾವು ಒಂದು ಒಳ್ಳೆಯ ಕಥೆಯನ್ನು ಮಾಡಿ ಈ ಚಿತ್ರವನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಚಿತ್ರದಲ್ಲಿ ನಮ್ಮ ರಾಜೀವ್ ಅವರು ಹೀರೋ ನಾಯಕ ನಟಾಗಿ ಮಾಡ್ತಿದ್ದಾರೆ. ಇದಕ್ಕೆ ಮುಂಚೆ ಜಿಂದಗಿ ಅನ್ನೋ ಸಿನಿಮಾದಲ್ಲಿ ಅವರು ಅವರ ಟ್ಯಾಲೆಂಟನ್ನು ತೋರಿಸಿದ್ರು. ಸ್ವಲ್ಪ ಗ್ಯಾಪ್ ಆಗಿತ್ತು ಅವರು ಮತ್ತೆ ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ. ಈ ಸಿನಿಮಾದ ಮೂಲಕ ರಗಡಾಗಿ ನಿಮ್ಮ ಮುಂದೆ ಬಂದಿದ್ದಾರೆ. ಒಂದು ಒಳ್ಳೆಯ ಆ್ಯಕ್ಷನ್ ಪ್ಯಾಕೇಜ್ ಇದೆ, ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ಕಾಮಿಡಿ ಇದೆ. ಕಾಮಿಡಿಗೆ ನಮ್ಮ ರಿತೇಶು, ಮುನಿರಾಜು ಅವರು ಇವರೆಲ್ಲ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಕತೆ ಒಳಗಡೆ. ಮತ್ತು ಒಂದು ಸೆಂಟಿಮೆಂಟ್ ಸಹ ಇದೆ, ತಂದೆ ಮಗಳ ಸೆಂಟಿಮೆಂಟ್ ಇದೆ, ಅಕ್ಕ ತಮ್ಮನ ಸೆಂಟಿಮೆಂಟ್ ಇದೆ, ಎಲ್ಲವೂ ಇದೆ ಈ ಕಥೆಯಲ್ಲಿ. ಈ ಒಂದು ಕ್ಯಾಪಿಟಲ್ ಸಿಟಿ ಏನಿದೆ, ಇದೊಂದು ಬೇಸಿಕ್ಕಾಗಿ ಒಂದು ಭೂಗತ ಜಗತ್ತಿನ ಒಂದು ಸಬ್ಜೆಕ್ಟ್ ಆದರೂ ಕೂಡ ಇದರಲ್ಲಿ ಎಲ್ಲ ಥರದ ಎಲಿಮೆಂಟ್ಸು ಇದೆ. ಪತ್ರಿಕಾಗೋಷ್ಠಿಯಲ್ಲಿ ವಸಂತ್ ಮಾಧವನ್, ಅನಂತರಾಜು, ಶಿವಪ್ಪ ಕೂಡೂರು ಸೇರಿದಂತೆ ಇತರರು ಹಾಜರಿದ್ದರು. ಕೆಂಪೇಗೌಡ ಸೇವಾ ಸಮಿತಿ, ತಾಲೂಕು ಒಕ್ಕಲಿಗರ ಸಂಘ, ಬೇಲೂರು ತಾಲೂಕು ಒಕ್ಕಲಿಗರ ಯುವ ವೇದಿಕೆ, ಬೇಲೂರು ತಾಲೂಕು ಕೆಂಪೇಗೌಡರ ಯುವ ವೇದಿಕೆ ಸೇರಿದಂತೆ ಇತರೆ ಸಂಘ ಸಂಸ್ಥೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ನಾಡಪ್ರಭು ಒಕ್ಕಲಿಗರ ಕುಲತಿಲಕ ಕೆಂಪೇಗೌಡರ ಜಯಂತ್ಯುತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು.
ಬೇಲೂರು ಪಟ್ಟಣದ ಯಗಚಿ ಸೇತುವೆ ಬಳಿ ಇರುವ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಂತರ ಕೆಂಪೇಗೌಡ ವೃತ್ತದವರೆಗೆ ಬೆಳ್ಳಿ ರಥದಲ್ಲಿ ವಿರಾಜಿಸಿ ಕೊಂಬು ಕಹಳೆಯೊಂದಿಗೆ ಪರಮಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರನ್ನ ಮೆರವಣಿಗೆ ಮೂಲಕ ಕರೆತಂದು ಪಟ್ಟಣದ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ಆಶೀರ್ವಚನ ನೀಡಿದ ಶ್ರೀಗಳು ಬೆಂಗಳೂರಿನ ನಿರ್ಮಾತೃವಿಗೆ ಮೊದಲು ನಮ್ಮ ಸಮಾಜದ ವತಿಯಿಂದ ಗೌರವ ಕೊಡಬೇಕು. ಈ ದಿನವು ಕೇವಲ ಒಂದು ಆಚರಣೆಯಲ್ಲ, ಬದಲಿಗೆ ಬೆಂಗಳೂರಿನ ನಿರ್ಮಾತೃ, ಅಪ್ರತಿಮ ದಾರ್ಶನಿಕ ಮತ್ತು ದೂರದೃಷ್ಟಿಯ ಆಡಳಿತಗಾರರಾದ ಕೆಂಪೇಗೌಡರ ಕೊಡುಗೆಗಳನ್ನು ಸ್ಮರಿಸುವ ಪವಿತ್ರ ದಿನವಾಗಿದೆ ಎಂದರು. ಪೂಜೆ ಮಾಡಿ, ಈಶ್ವರನ ಪೂಜೆ ಮಾಡಿ, ಮಹಾಲಕ್ಷ್ಮಿನ ಪೂಜೆ ಮಾಡಿ, ಪಾರ್ವತಿಗೆ ಅರ್ಥ ಬರ್ತೀನಿ ಕಾಮಳೂಪನೆ ಗೊತ್ತಿರಲ್ಲ. ಮೆಡಿಯಮ್ಮ ತಾಯಿ ಪೂಜೆ ಮಾಡಿ, ಅಲ್ಲಿಂದ ಕಬ್ಲಿಗೆ ಹೋಗಿ ಕಬ್ಲಿಗೆ ಪೂಜೆ ಮಾಡಿ ನಾವು ಸಂಜೆ ಆಸನ ಬರುವಂತೆ 8-9 ಗಂಟೆ ಆಯ್ತು. ಆದರೆ ಈಗ ಅರ್ಧ ದಿವಸ ಈ ಕಾಲ ಜೊತೆ ಕಾಲ ಕಳೆದಿದ್ದೀವಿ. ಆದರೆ ಎಲ್ಲರ ದೇವರ ಸೇವೆ ಮಾಡುವಂಥ ಭಕ್ತಿ ನಮ್ಗೆ ಇವತ್ತಿದೆ. ಆದರೂ ಕೂಡ ಮತ್ತೆ ಪ್ರಾರಂಭ ಮಾಡಬೇಕು. ನಾವು ಯಾಕೆ ಕೂತಿದ್ದೀವಿ, ಸ್ವಾಮಿಗಳು ಯಾಕೆ ಬಂದಿದ್ದಾರೆ ಅರ್ಥ ಮಾಡ್ಕೊಳ್ಬೇಕು. ಎಷ್ಟೋ ಸಮಯವನ್ನು ಕಳೆದಿದ್ದೀವಿ. ಸುಮ್ಮನೆ ಕಾಲವನ್ನು ಕಳೆದು ಸಾವು ಹೋಗಿದ್ದರೆ ಸುಮ್ಮನೆ ಹುಟ್ಟಿದ್ದೀವಿ, ಆಗ ಹೋಗ್ಬೇಡ್ದು. ಇನ್ನು ಅನೇಕ ಚರ್ಚೆಗಳನ್ನ ನಾವು ವೇದಿಕೆಯಲ್ಲಿ ನಾವು ಕೂತ್ಕೊಂಡು ಚರ್ಚೆ ಮಾಡೋದು ಬೇಡ. 4 ಗೋಡೆ ಮಧ್ಯೆ ಕೂತ್ಕೊಂಡು ಒಂದಷ್ಟು ಒಳ್ಳೇದಾಗುತ್ತೆ ಅನ್ನೋದಾದರೆ ನಾವು ಚರ್ಚೆಗಳನ್ನ ಮಾಡಿ ಏನಾಗುತ್ತೆ, ಒಳ್ಳೇದಾಗುತ್ತೆ ಅನ್ನೋದಾದರೆ ಚರ್ಚೆ ಮಾಡೋಣ. ಸಮಯ ವ್ಯಕ್ತ ಮಾಡಿ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಮತಾ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ಸಮಾಜದ ಮುಖಂಡರುಗಳಾದ ಬಿಡಿ ಚಂದ್ರೇಗೌಡ, ಎಂಎ ನಾಗರಾಜ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ಪಟ್ಟಣದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಹಾಸನ ಜಿಲ್ಲೆ ಹಾಗೂ ಬೇಲೂರು ತಾಲೂಕು ಕರ್ನಾಟಕ ವಿಜ್ಞಾನ ಸಮಿತಿ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಬೇಲೂರು ತಾಲೂಕಿನ ಅಧ್ಯಕ್ಷರಾದ ಮಾನ ಮಂಜೇಗೌಡ ಮಾತನಾಡಿ, ಹಿಂದೆಂದಿಗಿಂತಲೂ ಇಂದು ಪರಿಸರ ಜಾಗೃತಿ ಅತ್ಯವಶ್ಯಕವಾಗಿದೆ. ವಿದ್ಯಾರ್ಥಿಗಳು ಸೇರಿ ನೀವೆಲ್ಲರೂ ಪರಿಸರದ ಮಹತ್ವ ಅರಿತು ಬದುಕಬೇಕು. ಇಂದು ವಾಯುಮಾಲಿನ್ಯ, ಜಲಮಾಲಿನ್ಯ, ಶಬ್ದ ಮಾಲಿನ್ಯ, ಆಹಾರ ಮಾಲಿನ್ಯ ಅತಿ ಹೆಚ್ಚಾಗಿದೆ. ಇದನ್ನ ತಾವು ತಿಳಿಯಬೇಕು ಎಂದರು. ಬದುಕ್ತಾ ಇದ್ದು ಪ್ರಕೃತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳಿದ್ದಾರೆ. ಸರ್ ಶಿವಕುಮಾರ್ ಸರ್, ನಾವು ಗಾಳಿ ಇಲ್ಲ ಅಂದ್ರೆ ಹೇಗೆ ನಿಲ್ತೀವಿ, ನೀವು 1 ನಿಮಿಷ ಹೋಗಿ ಮುಚ್ಕೊಂಡಿರಿ, ಹೆಂಗ್ ಒದ್ದಾಡ್ತೀರ ನೋಡಿ, ಒಂದು ಪ್ರಯೋಗ. ಹಾಗಾಗಿ ಇವತ್ತು ಅದೆಲ್ಲವೂ ಕೂಡ ಕಲುಷಿತ ಆಗಿದೆ. ಗಾಳಿ ಕಲುಷಿತ ಆಗಿದೆ, ಕುಡಿಯೋ ನೀರು ಕಲುಷಿತ ಆಗಿದೆ, ತಿನ್ನೋ ಆಹಾರ ಕಲುಷಿತವಾಗಿದೆ, ಶಬ್ದ ಮಾಲಿನ್ಯ ಆಗಿದೆ. ಕಾರಣ ಏನು? ಮನುಷ್ಯ ಅತಿ ಮಾನವ ಶಕ್ತಿ, ನಾಗರಿಕತೆ ನಾಗಾಲೋಟದಲ್ಲಿ ಓಡಿ ತುತ್ತ ತುದಿಯನ್ನು ತಲುಪಿದೀವಿ. ಪುನಃ ನಾವು ವಾಪಸ್ ಬರಬೇಕು. ಹಿಸ್ಟ್ರಿ ಇಸ್ ರಿಪೀಟ್ಸ್ ಅಗೈನ್ ಅಂತ ಹೇಳಿ ಇತಿಹಾಸ ಮರುಕಳಿಸ್ತದೆ. ನಾವು ಹಿಂದೆಲ್ಲ ಚಡ್ಡಿ ಹಾಕೊಂಡು ಕೆಲಸ ಮಾಡ್ಕೊಂಡು ಎಲ್ಲ ಇದ್ವಿ. ಆದ್ರೆ ಇವತ್ತು ನಾಗರಿಕತೆ ತುತ್ತ ತುದಿಯಲ್ಲಿ ತೇಲಾಡ್ತಾ ಪುನಃ ಅಲ್ಲಿ ವಾಪಸ್ ಬರ್ತಾ ಇದ್ವಿ. ತಮ್ಮಣ್ಣ ಹೇಳಿದ್ರೆ ಚಡ್ಡಿ ಹಾಕಿದ್ ಯಾವಾಗ ಹಿಂದೆ ಹಳ್ಳಿ ಜನರೆಲ್ಲ ಚಡ್ಡಿ ಹಾಕಿ ಕೆಲಸ ಮಾಡ್ತಾ ಇದ್ರು. ಇವತ್ತು ನಾಗರಿಕತೆಯ ಸಂಕೇತವಾಗಿ ಚಡ್ಡಿಯನ್ನು ಹಾಕೊಳ್ತಾ ಇದ್ವಿ. ಹರಿದ ಪ್ಯಾಂಟ್ಗಳನ್ನ ಸ್ಟೈಲ್ ಅಂತ 5,000-4,000 ಕೊಟ್ಟು ಹರಿದ ಪ್ಯಾಂಟ್ಗಳನ್ನ ಹಾಕೊಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಗೌರವಾಧ್ಯಕ್ಷ ಟಿಡಿ ತಮ್ಮಣ್ಣಗೌಡ, ಪರಮೇಶ್ ಮಡಬಲು, ವಿವೇಕಾನಂದ ಕಾಲೇಜಿನ ಪ್ರಾಂಶುಪಾಲರಾದ ಶಿವಕುಮಾರ್, ಸಾಹಿತಿ ಇಂದಿರಮ್ಮ, ಕೆಜಿಎಸ್ ಕಾರ್ಯದರ್ಶಿ ಮೋಹನ್ ಸೇರಿದಂತೆ ಇತರರು ಹಾಜರಿದ್ದರು. ರಾಜ್ಯದ ಜನತೆಯ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತೆ ಕುಮಾರಣ್ಣ ಮುಖ್ಯಮಂತ್ರಿ ಮಾಡಬೇಕಾಗಿದೆ ಎಂದು ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಶಾಂತಿ ಸಮುದಾಯ ಭವನದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯ ಜನತೆ ಜೆಡಿಎಸ್ ಪಕ್ಷದ ಮೇಲೆ ಅಪಾರ ಬಾಂಧವ್ಯ ಹೊಂದಿದ್ದು ದೇವೇಗೌಡರು ಕುಮಾರಣ್ಣರ ಕೈ ಹಿಡಿದಿದ್ದಾರೆ. ಅದರಲ್ಲೂ ಮಳವಳ್ಳಿ ಜನತೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರಕ್ಕೆ ಕಳುಹಿಸಬೇಕು ಎಂದು ಹೆಚ್ಚು ಮತವನ್ನು ನೀಡಿದರು. ಅದೇ ರೀತಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನದಾನಿ ಗೆಲ್ಲಿಸಿ ಕುಮಾರಣ್ಣ ಮುಖ್ಯಮಂತ್ರಿ ಮಾಡೋಣ ಎಂದರು. ಕುಮಾರಣ್ಣನಿಗೆ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು, ಶಾಸಕರನ್ನ ಕೆಲಸ ಕಳಿಸ್ತೀವಿ. ಹೌದಲ್ವೇ? ಈ ಬಾರಿ ಅವರು ಕೇಂದ್ರ ಸಚಿವರಾಗಿ ಮಾಡಬೇಕು ಅಂತ ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ರು ಅವರು. ಮತ್ತೆ 28ಕ್ಕೆ 2018 ಮತ್ತೆ ಮರುಕಳಿಸಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳಲ್ಲಿ ದಯಮಾಡಿ ನಿಮ್ಮ ಶ್ರಮ, ನಿಮ್ಮ ದುಡಿಮೆ, ನಿಮ್ಮ ಹೋರಾಟ ಯಾವ ಕಾರಣಕ್ಕೂ ಕೂಡ ನಾವು ಕೈ ಕಟ್ಟಿಕೊಂಡು ಕೂತ್ಕೊಳ್ಳೋದು ಬೇಡ. ಮಾಡ್ಲಿ, ಅವ್ರು ಎಷ್ಟು ದೌರ್ಜನ್ಯ ಮಾಡ್ಲಿ, ಎಷ್ಟು ಕೇಸ್ಗಳು ಹಾಕ್ಸ್ಲಿ, ನಾವು ಬರ್ತೇವೆ, ಬೀದಿಗಿಳಿತೇವೆ. ಅಂದಾಗಿ ಅವ್ರಿಗೆ ಹೇಳ್ತೇನೆ, ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋಣ. ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಕೊಡ್ತಕ್ಕಂಥದಕ್ಕೆ ನಿಖಿಲ್ ಕುಮಾರಸ್ವಾಮಿ ಯಾವ ಹಂತಕ್ಕೆ ಬೇಕಾದ್ರೂ ಇಳಿತಾರೆ ಅಂತಕ್ಕಂಥ ಅಧಿಕಾರ ಯಾರು ಶಾಸ್ತ್ರ
ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಿಕ್ಕಸ್ವಾಮಿ, ಜಿಲ್ಲಾಧ್ಯಕ್ಷ ರಮೇಶ್, ಯುವ ಜನತಾ ದಳದ ಜಿಲ್ಲಾಧ್ಯಕ್ಷ ರವಿ, ತಾಲೂಕಾಧ್ಯಕ್ಷ ವಿಶ್ವನಾಥ್ ಸೇರಿದಂತೆ ಹಲವರು ಹಾಜರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ 2005-6ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಭಾನುವಾರ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಘಟಕ ನಾಗರಾಜ್ ಮಜೂರಪ್ಪ ಬೆಳಕಲ್ ಮಾತನಾಡಿ, ತಾವೆಲ್ಲ ಈ ಶಾಲೆಯಲ್ಲಿ ಕಠಿಣ ಪರಿಶ್ರಮದಿಂದ ಓದಿದ್ದೇವೆ. ತಮ್ಮ ಗುರುಗಳಿಂದ ದೇಹ ದಂಡಿಸಿ ಹೊಡೆತ ಬಡಿತ ತಿಂದು ನೆನಪು ನಮಗಿನ್ನೂ ಮಾಸಿಲ್ಲ. ಈ ಕಾರಣಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ಗುರುವಂದನೆ ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಸಿದರು. ಒಂದು 2-2.5 ದಶಕದ ಸವಿ ನೆನಪನ್ನು ಈ ಆವರಣದಲ್ಲಿ ನಾವು ಸೇರಿ ನಮಗೆ ವಿದ್ಯೆ ಕಲಿಸಿದಂಥ ಗುರುಗಳನ್ನು ಹಾಗೂ ನಾವು ಶಾಲೆ ಕಲಿತು ನೆಲೆದಾಡಿದಂಥ ಜಾಗವನ್ನು ನಮಗೆ ಕಷ್ಟ ಸುಖವನ್ನು ಹಂಚಿಕೊಂಡಿರ್ತ ಸ್ನೇಹಿತನ ಈ ಒಂದು ಕಾರ್ಯಕ್ರಮವನ್ನು ಈ ಗುರುವಂದನೆ ಕಾರ್ಯಕ್ರಮ ಮಾಡಬೇಕು ನಿಟ್ಟಿನಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಅಷ್ಟು ಸುಲಭ ಮಾಡ್ತಕ್ಕದ್ದಲ್ಲ ನಾವು, ಯಾಕಂದರೆ ಒಬ್ಬರು ಪ್ಲ್ಯಾನಿಂಗ್ಸು ಇನ್ನೊಬ್ರಿಗೆ ಗೊತ್ತಿರಲ್ಲ, ಇನ್ನೊಬ್ರು ಪ್ಲ್ಯಾನ್ಸು ಇನ್ನೊಬ್ರಿಗೆ ಗೊತ್ತಿರಲ್ಲ. ಒಬ್ಬರು ಹಿಂಗೆ ಹೇಳಿದ್ರೆ ಇನ್ನೊಬ್ರು ಇನ್ನೂ ಹೇಳ್ತಿರ್ತಾರೆ. ಆ ನಿಟ್ಟಿನೊಳಗೆ ಕೂಡ ನಾವು ಎಲ್ಲರೂ ಗಟ್ಟಿ ನಿರ್ಧಾರವನ್ನು ತಗೊಂಡು, ಕೆಲವರು ಲೇಡೀಸಲ್ಲಿರ್ಬೋದು, ಬಾಯ್ಸಲ್ಲಿರ್ಬೋದು, ಈ ಒಂದು ಕಾರ್ಯಕ್ರಮ ನಾವು ಮಾಡಲೇಬೇಕನ್ನೋ ನಿಟ್ಟಿನಲ್ಲಿ ಕಳೆದ 1-2 ತಿಂಗಳಿಂದ ಈ ಒಂದು ಕಾರ್ಯಕ್ರಮ ನಾವು ಪ್ಲ್ಯಾನ್ ಮಾಡ್ಕೊಂಡಿವಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ಎಲ್ಲ ಗುರುಗಳನ್ನು ಕರೆಸಿ ಅವ್ರಿಗೆ ಸ್ಮರಣೆ ಮಾಡಬೇಕ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದು. ಅವರಿಗೆ ಈ ಸಂದರ್ಭದಲ್ಲಿ ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯ ಗವಿಸಿದ್ದಪ್ಪ ಚಳವಾದಿ, ಶಾಲಾ ಕಮಿಟಿ ಸದಸ್ಯ ಸಿದ್ದಯ್ಯ ಉಳ್ಳಾಗಡ್ಡಿ, ಸಂಸ್ಥೆಯ ಗವಿಸಿದ್ದಪ್ಪ ಕರ್ಮುಡಿ ಸೇರಿದಂತೆ ಇತರರು ಹಾಜರಿದ್ದರು. ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದರೆ ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಪೆಟ್ರೋಲ್ ಸುರಿದು ಸಾಯುವುದಾಗಿ ವರುಣಾ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ತೋಟದಪ್ಪ ಬಸವರಾಜು ಎಚ್ಚರಿಸಿದರು. ಟಿ. ನರಸೀಪುರ ಪಟ್ಟಣದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಕ್ಕಾಗಿ ಹೊರಗಿನಿಂದ ಬಂದ ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿದರೆ ಬಿಜೆಪಿಗಾಗಿ ತಮ್ಮ ತನು ಮನ ಧನ ಸಮಯವನ್ನು ಕೊಟ್ಟು ದುಡಿದಂತಹ ಅಸಂಖ್ಯಾತ ಕಾರ್ಯಕರ್ತರಿಗೆ ಅಪಮಾನ ಮಾಡಿದಂತಾಗುತ್ತದೆ. ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತ ನಂತರ ತುಂಬಿದ ಸಭೆಯಲ್ಲಿ ಕ್ಷೇತ್ರದ ಕಾರ್ಯಕರ್ತರ ನಾವಾಚ್ಯ ಶಬ್ದಗಳಿಂದ ನಿಂದಿಸಿ ಅಪಮಾನ ಮಾಡಿದ್ದಾರೆ. ಅಲ್ಲದೆ ಒಂದೊಂದು ಮತಕ್ಕೂ 2,000 ರೂಪಾಯಿ ನೀಡಿ ಕ್ಷೇತ್ರದ ಮತದಾರರನ್ನು ಭ್ರಷ್ಟಾಚಾರಿಗಳನ್ನಾಗಿ ಮಾಡಿ ಹೋಗಿದ್ದಾರೆ ಎಂದು ಆರೋಪಿಸಿದರು. ಹೈಕಮಾಂಡ್ ವರಿಷ್ಠರು ನೇಮಕ ಮಾಡಿದ್ದಾರೆ, ಅದು 3 ವರ್ಷದ ಅವಧಿಗಿರುತ್ತೆ. ಅಲ್ಲಿವರೆಗೆ ಯಾರು ಮಾತಾಡಬಾರ್ದಾಗಿತ್ತು, ಆದರೂ ಮಾತಾಡ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜನತಾದಳದ ಜೊತೆ ಮೈತ್ರಿ ಮಾಡಿಕೊಂಡಾಗಲೇ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ ವಿರೋಧಿ ರಾಜಕಾರಣ ಅನ್ನೋದು ಸತ್ತೋಯ್ತು. ಯಾಕೆ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಕುಟುಂಬ ರಾಜಕಾರಣದಲ್ಲಿ ಯಾವ ಥರ ಇದೆ ಜನತಾದಳ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಈಗ ಬಂದಿರೋದೇನು, ದೇಶದ ಇಲ್ಲಿ ನಾವು ಅಧಿಕಾರ ಹಿಡಿಬೇಕು ಅನ್ನೋ ಉದ್ದೇಶದಿಂದ ಅದರ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ ಅನ್ನೋದ್ರ ಬಗ್ಗೆ ಮಾತಾಡೋ ಅಂಥ ನೈತಿಕತೆ BJPಯ ಯಾರಿಗೂ ಇಲ್ಲ. ಅಂಥದ್ರಲ್ಲಿ ಈಗ ವಿಜಯೇಂದ್ರ ಅವರು ಅಧ್ಯಕ್ಷರಾದಮೇಲೆ ಅವರು ಸಂಘಟನೆನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಬದಲಾಯಿಸ್ಬೇಕಾದ್ರೆ ಡೆಲ್ಲಿ ಮಟ್ಟದಲ್ಲಿ ಹೋಗಿ ಬದಲಾಯಿಸ್ತೀವಿ. ಅವ್ರಿಗೆ ಇನ್ನೂ 3 ವರ್ಷ ತುಂಬೋದಕ್ಕೆ ಅವಧಿ ಇದೆ. ಅಲ್ಲಿವರೆಗೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಬಾರ್ದು. ಒಂದು ವೇಳೆ ಅವರನ್ನು ಬದಲಾಯಿಸದೇ ಆದರೆ ಶಾಲಾ ಮಕ್ಕಳು, ಸಾರ್ವಜನಿಕರು, ಅಧಿಕಾರಿಗಳು ಸಕಾಲಕ್ಕೆ ಕೆಲಸ ಕಾರ್ಯಗಳಿಗೆ ಹಾಜರಾಗಲು ಸಾರಿಗೆ ವ್ಯವಸ್ಥೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ಅಭಿಪ್ರಾಯಪಟ್ಟರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಮಾರ್ಗವಾಗಿ ಹನೂರಿಗೆ ತೆರಳುವ ನೂತನ ಬಸ್ಗೆ ಚಿಕ್ಕಲೂರಿನಲ್ಲಿ ಚಾಲನೆ ನೀಡಿ ಮಾತನಾಡಿದ ಶಾಸಕರು, ಈ ಬಸ್ ಮುಖ್ಯವಾಗಿ ಶಾಲಾ ಮಕ್ಕಳು, ದಿನಗೂಲಿ ಕೆಲಸಕ್ಕೆ ಹೋಗುವ ಸಾರ್ವಜನಿಕರು ಹಾಗೂ ನೌಕರರುಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೂತನ ಸರ್ಕಾರಿ ಬಸ್ಗೆ ಚಾಲನೆ ನೀಡಲಾಗಿದ್ದು, ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆಯುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಡಿಪೋ ಮ್ಯಾನೇಜರ್ ಭೋಗನಾಯಕ್, ಚರಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭಟ್ಕಳ ತಾಲೂಕಿನಲ್ಲಿ ಕಳೆದ ವಾರ ಸುರಿದ ಭಾರೀ ಮಳೆಗೆ ಮೂಡಭಟ್ಕಳ ಗೋಪಿನಾಥ ನದಿಗೆ ಅಡ್ಡಲಾಗಿ ಬಿದ್ದಂತಹ ಬೃಹದಾಕಾರದ ಆಲದ ಮರವೊಂದನ್ನು ಭಾನುವಾರ ಸ್ಥಳೀಯ ಕ್ರಿಯೇಟಿವ್ ಬಾಯ್ಸ್ ಹುಡುಗರ ತಂಡ ಶ್ರಮವಹಿಸಿ ಕಟಾವು ಮಾಡಿ ತೆರವು ಮಾಡಿದ್ದಾರೆ. ಮೂಡಭಟ್ಕಳ ಗೋಪಿನಾಥ್ ನದಿಯ ಕಟ್ಟೆಗೆ ತಾಕಿಕೊಂಡ ಬೃಹತ್ ಆಲದ ಮರ ಇದಾಗಿದ್ದು, ಕಳೆದ ವಾರ ಸುರಿದ ಭಾರೀ ಮಳೆಗೆ ಗಾಳಿಗೆ ಮರ ಬುಡ ಸಮೇತ ಕಳಚಿ ಬಿದ್ದಿತ್ತು. ಇನ್ನು ಈ ಘಟನೆ ಸಂಬಂಧ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಮರ ತೆರವಿಗೆ ಮುಂದಾಗಿರಲಿಲ್ಲ. ನದಿಗೆ ಅಡ್ಡಲಾಗಿ ಮರ ಬಿದ್ದಿರುವ ಕಾರಣ ಭಾರೀ ಮಳೆಯಾದರೆ ನದಿ ನೀರು ಮುಂದೆ ಸಾಗಲಾರದೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನುಗ್ಗುವ ಸಾಧ್ಯತೆ ಇದ್ದ ಹಿನ್ನೆಲೆ ಇದನ್ನು ಮನಗಂಡ ತಾಲೂಕಿನ ಕ್ರಿಯೇಟಿವ್ ಬಾಯ್ಸ್ ಸದಸ್ಯರು ಶ್ರಮದಾನ ಮೂಲಕ ಬೃಹದಾಕಾರದ ಮರ ಕಟಾವು ಮಾಡಿದ್ದು, ಹುಡುಗರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಕಳೆದ 2 ವಾರಗಳಿಂದ ತುಂಬ ಬಿರುಸಾದ ಗಾಳಿ ಮಳೆಯಿಂದ ಸುಮಾರು 300 ವರ್ಷದ ಹಳೆದಾದ ಆಲದ ಮರ ಬೆರಗಿ ಬಿದ್ದಿದೆ.
ಇದು ಹೊಳೆ ಅದು ಬಿದ್ದಿರೋದ್ರಿಂದ ಹೊಳೆ ಎಲ್ಲ ಬ್ಲಾಕ್ ಆಗಿದೆ. ಇದರ ಬಗ್ಗೆ ನಾವು ಎಲ್ಲ ಊರಿನ ಸಾರ್ವಜನಿಕರು ಹೋಗಿ ಸ್ಥಳೀಯ ಆಡಳಿತ ಹಾಗೂ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಕಳೆದ 2 ವಾರಗಳಿಂದ ಏನು ಸ್ಪಂದನೆ ಮಾಡ್ತಿಲ್ಲ. ಅದು ಕಟಾವು ಮಾಡಲು ಸುಮಾರು ಅಂದಾಜು 50,000 ಖರ್ಚಾಗಿತ್ತೆ. ಇದರಿಂದ ತಿಳಿಸಿದಾಗ ನಮ್ಮಲ್ಲಿ ಅಷ್ಟು ಅಮೌಂಟ್ ಇಲ್ಲ, ಹಣದ ಕೊರತೆ ಇದೆ, ನೀವೇ ಯಾರಾದ್ರು ಮಾಡ್ಕೊಳ್ಳಿ ಅಂದ್ಕೊಂಡು ಅವರಿಂದ ಸ್ಪಂದನೆ ಬಂದಿದೆ. ಇದರಿಂದ ನಾವು ನಮಗೆ ಇದಾಯಿತು. ಆಲ್ರೆಡಿ ಇದ್ದಿದ್ದ ನಂತರ 2 ದಿನ ಊರು ಸಾರ್ವಜನಿಕ ಎಲ್ಲರ ಮನೆಗೆ ಹೋಗಿ ನೀರು ಎಲ್ಲರ ಮನೆಗೆ ಬಾಗಿಲು ಹೋಗಿದೆ. ಫಸ್ಟ್ ಮಳೆಯಲ್ಲ, ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಮಳೆಗಾಲ, 15 ದಿವಸದೊಳಗೆ ಅದರೊಳಗೆ ಎಲ್ಲ ಮನೆಗೆ ಹೋಗಿದೆ. ಇದರಿಂದ ಎಲ್ಲ ಸಾರ್ವಜನಿಕರ ತೊಂದರೆ ಆಗಿದೆ. ಇನ್ನೂ ಮತ್ತು ಮಳೆಗಾಲ ಉಂಟು 3-4 ತಿಂಗಳ. ಇದರಿಂದ ಮತ್ತು ಹೊಳೆ ನೀರು ಬ್ಲಾಕ್ ಆಗಿ ಮನೆ ಬರಬಾರ್ದಂತ ನಮ್ಮ ಕ್ರಿಯೇಟಿವ್ ಫ್ರೆಂಡ್ಸ್ ಇದರಿಂದ ನಾವು 40-45 ಜನ ಹುಡುಗರು ಇದ್ದೀವಿ. ಅದರಿಂದ ಎಲ್ಲ ಹುಡುಗರು ನಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು ಅಂದಾಜು 50. ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳು ಗ್ರಾಹಕರಿಂದ ಗುಣಮಟ್ಟದ ಹಾಲುಗಳನ್ನು ತೆಗೆದುಕೊಳ್ಳುವುದರ ಮುಖಾಂತರ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನ್ಮೂಲ್ ಉಪಾಧ್ಯಕ್ಷ ಡಿ ಕೃಷ್ಣೇಗೌಡ ಸಲಹೆ ನೀಡಿದರು. ಮಳವಳ್ಳಿ ತಾಲೂಕಿನ ಮುತ್ತತ್ತಿ ರಸ್ತೆಯಲ್ಲಿರುವ ಹಲಗೂರು ಗ್ರಾಮದ ತಾಳ್ವಾಡಿ ದೇವಸ್ಥಾನದ ಆವರಣದಲ್ಲಿ ಹಲಗೂರು ವ್ಯಾಪ್ತಿಯ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿಗಳ ವತಿಯಿಂದ ಹಮ್ಮಿಕೊಂಡಿದ್ದ ನೂತನ ಉಪಾಧ್ಯಕ್ಷ ಡಿ ಕೃಷ್ಣೇಗೌಡ ಮತ್ತು ನಿರ್ದೇಶಕ ವಿಶ್ವಾಸ್ ಅವರಿಗೆ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಒಕ್ಕೂಟ ಬೆಳೆಯಬೇಕಾದರೆ ಗ್ರಾಹಕರಿಂದ ಗುಣಮಟ್ಟದ ಹಾಲುಗಳನ್ನು ನೀವುಗಳು ಪರೀಕ್ಷಿಸಿ ತೆಗೆದುಕೊಳ್ಳಬೇಕು. ಒಬ್ಬನ ಹಾಲು ಸರಿಯಿಲ್ಲದಿದ್ದರೆ 10 ಜನರ ಹಾಲು ಕೆಡುತ್ತದೆ. ಆದ್ದರಿಂದ ನೀವುಗಳು ಹೆಚ್ಚು ನಿಗಾ ವಹಿಸಿ ಹಾಲು ಒಕ್ಕೂಟದ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು ಎಂದರು. ನಾನು ಹೇಳೋದಂದರೆ, ಈಗ ನಾನು ಫಸ್ಟ್ ಟೈಮ್ ಈಗ ಕೋರ್ಟ್ ಪ್ರಕಾರ ಅವೆಲ್ಲ ಮುಗಿದ ಮೇಲೆ ಪ್ರಥಮವಾಗಿ ಒಂದು ಸಭೆಗೆ ನನ್ನ ಆಹ್ವಾನ ಮಾಡಿದ್ರು. ಒಂದು ಸಭೆ ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ. ನಾನು ಈ ಸಮಸ್ಯೆಗೆ ಫಸ್ಟ್ ಹೊಸಬ. ನಾನು ನಮ್ಮ ಡೈರಿಗಳು ಅಧ್ಯಕ್ಷರಾಗಿದ್ದೀನಿ. ಮತ್ತು ಜಿಲ್ಲಾ ಮಟ್ಟದಲ್ಲೂ ಸಹ ನಾನು ಸೇವೆ ಸಲ್ಲಿಸಿದ್ದೀನಿ. ಆಕಾಂಕ್ಷೆಗೆ ಅದು ಸಮಸ್ಯೆನೇ ಆಗಿದ್ದು ಅದರ ವೃತ್ತಿನೇ ಬೇರೆ ಇರುತ್ತದೆ. ಈ ಸಮಸ್ಯೆಗೆ ಪ್ರಥಮವಾಗಿ ಹೋಗಿದ್ದೀನಿ. ಈ ಫಸ್ಟ್ ಕಂಡಂಥ ನನ್ನ ಮೀಟಿಂಗಲ್ಲಿ ಪ್ರಥಮವಾಗಿ ಯೋಜನೆಗಳನ್ನ ಅಲ್ಲಿ ನಾನು ಕೇಳಬೇಕಾದ ಪ್ರಶ್ನೆಗಳು ಅಪಾರ ಕೇಳೋಕ್ಕಾಗಲ್ಲ. ನಮ್ಮ ಅಧ್ಯಕ್ಷರು ಕೇಳಿ ಅಂತಾಗ ನೀವೇನು ಮಾಡ್ತೀರಿ ನೋಡ್ಬೇಕಂತ ಅನಂತರ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಥಮ ಕಂಡಂಥ ನಮ್ಮ ನೌಕರರಿಗೆ ಏನಾದರೂ ಒಂದು ಸಹಾಯ ಮಾಡಿ ಅಂತ ನಾನು ಕೇಳಿದಾಗ, ನಿಮ್ಮ ಸ್ಯಾಲ್ರಿ ಜಾಸ್ತಿ ಮಾಡೋಕ್ಕೆ ಒಂದು ಇದನ್ನು ಯೋಜನೆ ಮಾಡಿದ್ವಿ. ಈ ಸರ್ ಮೀಟಿಂಗ್ಲಿ ಓಕೆ ಮಾಡಿದ್ವಿ. ನಿಮಗೆ ಸುತ್ತೋಲನ ಓಡಿಸ್ತಾರೆ, ಆ ಸ್ಯಾಲ್ರಿ ಮಾಡಿ ಅವರಿಗೆ ಅಂತ ಹೇಳೋದನ್ನ ನಾವು ಮಾಡಿದ್ವಿ. ಆದರೆ ಅದನ್ನು ಕಾರ್ಯಕ್ಕೆ ತರೋದು ನಿಮ್ಮ ಮಂಡಳಿನೇ. ನಾವು ಯಾವುದೇ ಇದನ್ನು ಹಾಲು ಒಕ್ಕೂಟ ಮಂಡಳಿಯಿಂದ ಏನೋ ನಿಮಗೆ ಸ್ಯಾಲ್ರಿ ಕೊಡೋಲ್ಲ, ನಿಮ್ಮ ಒಕ್ಕೂಟದಲ್ಲೇ ಜಾಸ್ತಿ ಮಾಡಿಕೊಂಡು ಸುತ್ತಲೇ ಓಡಿಸ್ತಾರೆ. ಅದು ಇನ್ನೂ ಕೇಳಿದ ರಹಸ್ಯವಾಗಿ ಇನ್ನೂ ಬಂದಿಲ್ಲ ಅಂದರು. ನೆಕ್ಸ್ಟ್ ಬರ್ತದೆ, ಅದೊಂದು ನಿಮಗೆ ಜಾಸ್ತಿ ಆಗುತ್ತೆ. ಮತ್ತು ನಮಗೆ ನಿಮ್ಮಿಂದ ಪಡೆಯೋದೇನೆಂದರೆ ಮುಖ್ಯವಾಗಿ ಕ್ವಾಲಿಟಿ. ಅವತ್ತಿಂದು ಕೇಳ್ತಿದ್ದೀನಿ, ಇವತ್ತಿಂದು ಕೇಳ್ತಿದ್ದೀನಿ. ದಯವಿಟ್ಟು ಕ್ವಾಲಿಟಿ ಕೊಡಿ. ನಾನು ಎತ್ತಂಬಡಿಗೆ ಹೋಗಿದೆ, ಅದೊಂದು 5,000 ಲೀಟ್ರ್ ಒಂದೇ ಊರಲ್ಲಿ ಅಂತ ತುಂಬ ಸಂತೋಷ ಆಯಿತು. ಮತ್ತು ಕ್ವಾಲಿಟಿನೂ ಬರ್ತಾಯಿದೆ. ಮತ್ತು ಫ್ಲ್ಯಾಟ್ ಮೇಲೆ ಹೆಂಗೆ ಕೊಡ್ತಾರೆ ಈಗ ಅದು ಸಹ ಚೆಕ್ ಮಾಡಿದೆ. ಅವರು ಒಂದು ಕಣ್ಣು ಬಿದ್ದಿದ್ದು 48 ರೂಪಾಯಿ ಒಂದು ML ಕೊಡ್ತಾಯಿದ್ವಿ ಸರ್. 34 ರೂಪಾಯಿ 34 ರೂಪಾಯಿ ಅಷ್ಟು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಗಳಾದ ಗೊಲ್ಲರಹಳ್ಳಿ ಶಿವಲಿಂಗೇಗೌಡ, ನಿಟ್ಟೂರು ಕೋಡಿಹಳ್ಳಿ ಪ್ರಕಾಶ್, ಬೊಯ್ಯನದುಡಿ ಪುಟ್ಟರಾಜು ಸೇರಿದಂತೆ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿಗಳು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೈ ವಿರುದ್ಧ ಹಾಸನದಲ್ಲಿ ಜೆಡಿಎಸ್ ಕಿಡಿ, ರಾಜ್ಯ ಸರ್ಕಾರದ ವೈಫಲ್ಯ, ಭ್ರಷ್ಟಾಚಾರಕ್ಕೆ ಖಂಡನೆ, ಎಚ್.ಡಿ. ರೇವಣ್ಣ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಗೋರಕ್ಷಕರ ಮೇಲೆ ಮಾರಣಾಂತಿಕ ಹಲ್ಲೆ, ಜಿಹಾದಿ ಮತಾಂಧರನ್ನ ಬಂಧಿಸುವಂತೆ ಆಗ್ರಹ, ಶ್ರೀರಾಮ ಸೇನಾ ವತಿಯಿಂದ ಮನವಿ. ಮಂಡ್ಯ ಜನತೆ ದೇವೇಗೌಡರು ಕುಮಾರಣ್ಣರ ಕೈ ಹಿಡಿದಿದ್ದಾರೆ, ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಮತ್ತೆ ಕುಮಾರಣ್ಣರನ್ನ ಮುಖ್ಯಮಂತ್ರಿ ಮಾಡಬೇಕಾಗಿದೆ, ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.